Hello and welcome to Sandpoint Institute Belagavi. This is Priyanka. So today there is good news for all the civil engineering graduates. So yes, that is today, that is 21st February 2021, we have received a new notification of 188 vacancies. So it is for Rural Water Supply and Sanitation Board where the exam will be conducted under KPSC. So in today's video we will be understanding what is the start of the application date, what is the last date, what is the age limit, what is the fee for filling the form, everything we will be discussing, just the basics. So first let's understand that the application will start from 28th February 2022. ಓಕೆ ಸೊ ಇನ್ನೊಂದು 7 ದಿವಸ ಒಳಗೆ ಅಪ್ಲಿಕೇಶನ್ ಫಾರ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಲಾಸ್ಟ್ ಡೇಟ್ ಆಫ್ ಫಿಲ್ಲಿಂಗ್ ದ ಫಾರ್ಮ್ ಇಸ್ 30th March 2022 ಆ್ಯಕ್ಚುಲಿ. ಸೊ ಫೀ ನೀವು ಲೇಟಾಗಿಯೂ ಕಟ್ಬೋದು ಆ್ಯಕ್ಚುಲಿ. ಸೊ ಅದರದ್ದು ಲಾಸ್ಟ್ ಡೇಟ್ 1 day ಎಕ್ಸ್ಟ್ರಾ ಕೊಡ್ತಾರೆ, 31st March 2022. ಆಮೇಲೆ ವಾಟ್ ಎವರ್ ನೋಟಿಫಿಕೇಶನ್ ಐ ಆಮ್ ಗಿವಿಂಗ್ ದ ಇನ್ಫಾರ್ಮೇಷನ್ ನಾವು, ಇಟ್ಸ್ ಅವೈಲೇಬಲ್ ಇನ್ ದ ಆಫಿಷಿಯಲ್ KPSC ವೆಬ್ಸೈಟ್. So you can just open KPSC website and you will find the link of this new notification in the official website. So now coming to the fees for filling the form. So for general merit it is 600 rupees, and for 2A, 2B, 3A, 3B it is rupees 300, and for ex-servicemen it is rupees 50, and for SC ST category 1 and PH it is zero fees. So fees ಏನು ಕಟ್ಟೋದು necessary ಇಲ್ಲ, but all the students whoever like 600, 350 ಯಾವ ಫೀಸ್ ಪೇ ಮಾಡಿದ್ರು ಯು ನೀಡ್ ಟು ಪೇ 35 rupees ಆಸ್ ದ ಪ್ರೊಸೆಸಿಂಗ್ ಫೀ. ಆ್ಯಂಡ್ ದೇರ್ ಈಸ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಸೊ ನೀವು ಯಾರು 10th ಸ್ಟ್ಯಾಂಡರ್ಡ್ ಒಳಗೆ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿಲ್ಲಲ್ಲ, ದೆನ್ ಯು ಗೈಸ್ ಹ್ಯಾವ್ ಟು ರೈಟ್ ಕಂಪಲ್ಸರಿ ಕನ್ನಡ ಪೇಪರ್, ರಿಮೆಂಬರ್ ದ್ಯಾಟ್. ಸೊ ದ್ಯಾಟ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 150 marks, out of which you have to score minimum 50 marks. And the question paper pattern is very easy, like I have made one video on this, like ಹೆಂಗಿರತ್ತೆ ಕನ್ನಡ ಎಕ್ಸಾಮ್ ಪೇಪರ್ ಅಂತಂದರೆ ಯು ಕ್ಯಾನ್ ಜಸ್ಟ್ ಫೈಂಡ್ ದಟ್ ವಿಡಿಯೋ, ಆರ್ ಐ ವಿಲ್ ಲೀವ್ ದಟ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಯು ಕ್ಯಾನ್ ಚೆಕ್ ದ್ಯಾಟ್. ಸೊ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರಲಿಲ್ಲ ಅಂದ್ರೆ ಅಷ್ಟೇ ಇದನ್ನು ಮಾಡಬೇಕು. ಆ್ಯಂಡ್ ವಾಟ್ ಎವರ್ ಲ್ಯಾಂಗ್ವೇಜ್ ಯು ಟೇಕ್ ಇನ್ ಪಿ ಯು ಸಿ ಸೆಕೆಂಡ್ ಇಯರ್ ಆರ್ ಫಸ್ಟ್ ಇಯರ್, ದ್ಯಾಟ್ ಈಸ್ ನಾಟ್ ಕನ್ಸಿಡರ್ಡ್. 10th ಏನು ಕಲ್ತಿರ್ತಿರಲ್ಲ ಅದನ್ನು ಒಂದೇ ಕನ್ಸಿಡರ್ ಮಾಡಬೇಕು. ದ ರೀಸನ್ ವೈ ಐ ಆಮ್ ಸ್ಟ್ರೆಸ್ಸಿಂಗ್ ಅಪಾನ್ ದಿಸ್ ಈಸ್, ನಾ ಇಷ್ಟು ಇನ್ಫಾರ್ಮ್ ಮಾಡಿದ್ರು ಮತ್ತೆ ನನಗೆ ಕಾಲ್ ಮಾಡಿ ಕೇಳ್ತೀರಿ, ಮೇಡಮ್ ನಾ 10th ಥರ್ಡ್ ಲ್ಯಾಂಗ್ವೇಜ್ ಇತ್ತು ಬಟ್ ಕನ್ನಡ ನಾನು ಪಿ ಯು ಸಿಗೆ ತೊಗೊಂಡಿದ್ದೆ, ದ್ಯಾಟ್ ಆ್ಯಂಡ್ ಆಲ್ ಈಸ್ ನಾಟ್ ಕನ್ಸಿಡರ್ಡ್, ರಿಮೆಂಬರ್ ದ್ಯಾಟ್. ಸೊ ಕನ್ನಡ ಎಕ್ಸಾಮ್ ವಿಲ್ ಬಿ ವೆರಿ ಸಿಂಪಲ್. ಎಸ್ಸೆ ರೈಟಿಂಗ್ ಇರುತ್ತೆ, ಟ್ರಾನ್ಸ್ಲೇಷನ್ ಫಾರ್ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ, ಬೇಸಿಕ್ ಲ್ಯಾಂಗ್ವೇಜ್, ಬೇಸಿಕ್ ಗ್ರಾಮರ್ ಇರ್ತೈತಿ, ಲೆಟರ್ ರೈಟಿಂಗ್ ಇರ್ತೈತಿ. ಸೊ ಆಲ್ ದೀಸ್ ಸಿಂಪಲ್ ಕ್ವಶನ್ಸ್ ವಿಲ್ ಬಿ ದೇರ್. ಸೊ ಐ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್ ಇನ್ ದ ವಿಡಿಯೋ, ಯು ಕ್ಯಾನ್ ಚೆಕ್ ದ್ಯಾಟ್. ಸೊ ನಾವು ಕಮಿಂಗ್ ಟು ದ ಪೇಪರ್ ಪ್ಯಾಟರ್ನ್. ಸೊ ದ ಪೇಪರ್ ಪ್ಯಾಟರ್ನ್ ರಿಮೇನ್ಸ್ ಸೇಮ್ ಆಸ್ ದ್ಯಾಟ್ ಆಫ್ ದ ಸ್ಟ್ಯಾಂಡರ್ಡ್ KPSC ಎಕ್ಸಾಮ್ ಪ್ಯಾಟರ್ನ್. ಸೊ ಮೊನ್ನೆ WID HK ಎಕ್ಸಾಮ್ ಏನಾಯಿತು, PWD ಎಕ್ಸಾಮ್ ಏನಾಯಿತು, ಸೊ ಸೇಮ್ ಅನ್ನ ಪೇಪರ್ ಪ್ಯಾಟರ್ನ್ ಇದಕ್ಕೂ ಐತಿ. ಸೊ 2 ಎಕ್ಸಾಮ್ಸ್ ಇರ್ತಾವೆ, 2 different papers. One will be GS, which will be for 200 marks, where 100 questions will be asked, and for 1 mark question there will be 0.25 negative marking, and every question carries 2 marks. So 100 question 2 marks, 200 marks to GS, where the exam will be for 1.5 hours. And same way the second paper will be specific paper, that is only civil engineering subjects will be there, which will be for 200 marks again for 2 hours. So ಇದ್ರೊಳಗೂ 100 questions ಕೇಳ್ತಾರೋ, ಎವ್ರಿ ಕ್ವಶನ್ 2 ಮಾರ್ಕ್ಸಿಗೆ ಇರುತ್ತೆ, ಅಗೇನ್ ನೆಗೆಟಿವ್ ಮಾರ್ಕಿಂಗ್ ವಿಲ್ ಬಿ ದೇರ್. ಸೊ ನೀವು ನಾಳೆ ರಿಸಲ್ಟ್ ಬಂದ ಕೂಡಲೇ ಔಟ್ ಆಫ್ 400 ಬರೋದು ನಿಮ್ದು ರಿಸಲ್ಟ. ಸೊ ಬೇಸ್ಡ್ ಆನ್ ದ್ಯಾಟ್ ದೇರ್ ವಿಲ್ ಬಿ ಲೈಕ್ ಯು ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್, ವಿಚ್ ಈಸ್ ಇಂಟರ್ವ್ಯೂ. ಸೊ ಈ ನೋಟಿಫಿಕೇಶನ್ ಒಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರು ದ್ಯಾಟ್ ದ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್. ಸೊ ಫ್ಯೂ ಡೇಸ್ ಬಿಫೋರ್ ಒಂದು ಸರ್ಕ್ಯುಲರ್ ಶೇರ್ ಆಗಿತ್ತು, ಲೈಕ್ ದ ಇಂಟರ್ವ್ಯೂ ಮಾರ್ಕ್ಸ್ ಈಸ್ ರೆಡ್ಯೂಸ್ಡ್ ಫ್ರಮ್ 50 to 25 ಅಂತ ಹೇಳಿದರು. ಬಟ್ ಇಫ್ ಯು ಸಿ ದ ಟುಡೇಸ್ ನೋಟಿಫಿಕೇಶನ್, they have mentioned that 50 marks is for interview. So again let's wait and we will see like whether they will conduct the interview for 50 marks or 25 marks. We cannot assure about that right now. All right. So ಇದು ಮುಗಿದ ಕೂಡಲೇ ನೀವು ಇಂಟರ್ವ್ಯೂ ಹೋಗ್ಬೇಕಂದ್ರೆ 1:3 ಶಾರ್ಟ್ ಲಿಸ್ಟ್ ಮಾಡ್ತಾರೆ, ದ್ಯಾಟ್ ಈಸ್ 188 into 3 ಸ್ಟೂಡೆಂಟ್ಸ್ ಶಾರ್ಟ್ ಲಿಸ್ಟ್ ಆಗ್ತಾರೆ. ಸೊ ಈ 188 ವೇಕನ್ಸೀಸ್ ಒಳಗೆ ಆಲ್ ಆರ್ AE ಓನ್ಲಿ, ರಿಮೆಂಬರ್. ಆ್ಯಂಡ್ ಇದ್ರ ಒಳಗೆ ಟೋಟಲ್ ಲೈಕ್ ನಾನ್ HK ಅಂತೀವಲ್ಲ 129 ಸೀಟ್ಸ್ ಅದಾವ ಅವರಿಗೆ, ಆ್ಯಂಡ್ HK ರಿಸರ್ವೇಷನ್ದವ್ರಿಗೆ 59 ಸೀಟ್ಸ್ ಅದಾವು. ಸೊ ಟೋಟಲ್ 188 ಸೀಟ್ಸ್ ಆರ್ ದೇರ್. ಆಮೇಲೆ ಇದಕ್ಕೆ ಎಲಿಜಿಬಿಲಿಟಿ ಆಗೋರು BE ಸಿವಿಲ್ ಆ್ಯಂಡ್ BE ಎನ್ವೈರ್ಮೆಂಟಲ್ ಆಲ್ಸೋ, ರಿಮೆಂಬರ್. ಸೊ ಇಫ್ ಯು ಹ್ಯಾವ್ ಡನ್ ಇಂಜಿನಿಯರಿಂಗ್ ಇನ್ ಎನ್ವೈರ್ಮೆಂಟಲ್, then even you are also eligible, or BE in civil. Okay, so this is the
educational eligibility criteria. So now coming to the age limit for filling this form is, so minimum age is 18 years, maximum is 35 years, and for 2A, 2B, 3A, 3B it is 38 years, and for SC, ST category 1 it is 40 years. So if you guys fit in into all these eligibility criteria, so I seriously recommend you to take this particular notification very seriously, because there are 188 vacancies. ಸೊ ಡಬ್ಲ್ಯೂ ಆರ್ ಡಿ ಎಚ್ ಕೆ ಒಳಗೆ 181 ಇದ್ವು, ಇಲ್ಲಿ 188 ಅದಾವು. ಆ್ಯಂಡ್ ಇವನ್ ದ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ರಿಯಲಿ ಗುಡ್. ಸೊ ಸ್ಯಾಲ್ರಿ ಎವ್ರಿಥಿಂಗ್ ಆ್ಯಂಡ್ ಆಲ್ ವಿ ಶಾಲ್ ಡಿಸ್ಕಸ್ ಇನ್ ದ ಫರ್ದರ್ ವಿಡಿಯೋಸ್. ಸೊ ದ ಪರ್ಪಸ್ ಆಫ್ ಮೇಕಿಂಗ್ ದಿಸ್ ವಿಡಿಯೋ ಈಸ್ ಟು ಮೇಕ್ ಯು ಅವೇರ್ ಆಫ್ ದಿಸ್ ನ್ಯೂ ನೋಟಿಫಿಕೇಶನ್, ಆ್ಯಂಡ್ as soon as 28th day comes of this February, then you will start filling the form. And coming to again, ma'am, which subjects I have to prepare? So again, the standard KPSC syllabus only you have to follow. KPSC AE syllabus where 21 subjects are there, and all the high weightage subjects like SOM, environmental engineering, highway engineering, then irrigation, hydrology, fluid mechanics, environmental engineering, geotechnical surveying. So iva same subjects na ನೀವು ಓದಬೇಕಾಗ್ತದೆ ಟೆಕ್ನಿಕಲ್ ಒಳಗ. And Sandpoint provides the course for KPSC syllabus. So you have seen that in WID HK among 181, 16 students got selected from Sandpoint, and even we will get very good number of selections from PWD also. Once the result gets announced, at that time I can give that number to you. So our technical course is really strong. We have solved lot of numericals and all, and we have taught right from the basics. So even if you have forgotten everything, or even if you have completed engineering 5 years or 8 years before, still if you start our course, like if you start preparing with the Sandpoint course, you can understand the basics very very easily. And recently even we have launched the course for even 6 months validity also and 1 year validity also, where the fee structure for 6 months is very less. Even the test series, everything is available, and even the strategy will also be discussed with you, so that you can start preparing with that very systematically. So don't keep waiting. Again guys, start your journey by clicking the link in the description, as well as you can scan the QR code and you can fill the form. And one more code is there, where if you scan that, you will get to know what courses are there, so you can join for the course straight away from that link. And if you need any of the information with respect to this exam or the courses what we are offering, then you can contact the numbers 9916085858 or 8447141748. So again I am telling you guys, don't delay, start your preparation. And even if you want to study on your own, I have made lot of videos. Check the playlist of WID, check the playlist of PWD. So whatever the tips and tricks I have discussed, so you can follow those, and you can do even self study also. Or if you want to make your strategy or preparation journey very easy, very smooth, very systematic, then Sandpoint would be the best option for you guys.